ಮನೆಗಳಿಗೆ ಕೆರೆ ಕಟ್ಟೆಯಂತೆ ಕಾಣುತ್ತಿರುವ ಬಡಾವಣೆಗಳು. ಸರಾಗವಾಗಿ ನೀರು ಹರಿದೇ ನಿಂತ ಜಾಗದಲ್ಲೇ ನೀರು ನಿಂತ ಚರಂಡಿಗಳು. ಮನೆ ಒಳಗೆ ನುಗ್ಗಿದ ಮಳೆಯ ನೀರು ಕೂಡಿ ದೀಪಗಣ್ಣಂತೆ ಕಾಣುತ್ತಿರುವ ಬಡಾವಣೆಗಳು. ವಿಷಜಂತುಗಳ ಹಾವಳಿಯಿಂದ ಭಯಭೀತರಾಗಿ ವಾಸವಾಗಿರುವ ಇಲ್ಲಿಯ ನಿವಾಸಿಗಳು. ಇದೆಲ್ಲ ದೃಶ್ಯ ಕಂಡು ಬಂದಿರೋದು ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ. ಹೌದು, ಶುಕ್ರವಾರ ಬೆಳಿಗ್ಗೆ ಸುರಿದ ಭಾರಿ ಮಳೆಗೆ ಪಟ್ಟಣದ ಹಲವು ಬಡಾವಣೆಗಳು ಜಲಾವೃತಗೊಂಡು ನಿವಾಸಿಗಳು ಸಂಕಷ್ಟ ಅನುಭವಿಸುವಂತಾಗಿದೆ. ಪಟ್ಟಣದ ರಂಗನಾಥ ಬಡಾವಣೆ, ದೇವೇಗೌಡ ಬಡಾವಣೆ ಹಾಗೂ ಕೃಷ್ಣ ಲೇಔಟ್ ಮತ್ತು ಲೋಕೇಶ್ ರೆಡ್ಡಿ ಬಡಾವಣೆಯಲ್ಲಿ ಮಳೆಯ ನೀರು ನಿಂತು ಹಳ್ಳದೋಪಾದಿಯಲ್ಲಿ ಶೇಖರಣೆಯಾಗಿದ್ದು, ಮನೆಗಳ ಸುತ್ತಮುತ್ತ ನೀರು ನಿಂತ ಪರಿಣಾಮ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ನಾಳೆ ಚರಂಡಿ ನೀಟಾಗಿ ಮಾಡಿ ಪ್ರತಿ ವರ್ಷವೂ ಉತ್ತಮ ಮಳೆಯಾದಾಗ ಈ ಪ್ರದೇಶದಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲದೆ ಇರುವುದು ಪ್ರಮುಖ ಕಾರಣ ಎಂದು ಸ್ಥಳೀಯ ನಿವಾಸಿ ಮಂಜುನಾಥ್ ಆರೋಪಿಸಿದರು. ನೀರು ಬಹಳ ಬರ್ತಿದೆ. ಲೋಕೇಶ್ ರೆಡ್ಡಿ ಬಡಾವಣೆ, ರಂಗನಾಥ್ ಬಡಾವಣೆ, ಈ ದೇವಗೌಡ ಬಡಾವಣೆಯಲ್ಲಿ ಮನೆ ಹಿಂದ್ಗಡೆ ಮುಂದ್ಗಡೆ ಬಹಳ ನೀರು ನಿಂತಿದೆ. ಮತ್ತೆ ಚರಂಡಿ ಒಳ ನೀರಿಂದ ಬಹಳ ತೊಂದರೆ ಆಗ್ತಿದೆ, ಮನೆಗೆಲ್ಲ ನುಗ್ತಾ ಇದೆ. ಇಲ್ಲೆಲ್ಲ ಮಣ್ಣುಗಳೆಲ್ಲ ಮಾಡಿದ್ದಾರೆ, ಮಣ್ಣೆಲ್ಲ ಕುಸಿತಾ ಇದೆ, ನೀರು ಹೋಗ್ತಿಲ್ಲ. ಅದನ್ನ ಸರಿಪಡಿಸ್ಬೇಕಂತ ಮಾಡ್ಕೊಡ್ಬೇಕಂತ ಕೇಳ್ಕೊತಾರೆ. ಅವಾಗ ಚರಂಡಿ ಮಾಡಿದ್ದಾರೆ, ಮೊನ್ನೆ ಚರಂಡಿ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ, ನೀರು ಹೋಗ್ತಾ ಇಲ್ಲ. ಮತ್ತೆ ದೊಡ್ಡ ಚರಂಡಿ ಪಕ್ಕ ಸೇತುವೆ ಮಾಡಿದ್ದಾರೆ, ಸೇತುವೆನೂ ಕುಸ್ತ ಹೋಗಿದೆ ಅಂತ ಮಣ್ಣೆಲ್ಲ ಕುಸ್ತ ಹೋಗಿದೆ. ಮನೆ ಒಳಗೆಲ್ಲ ನೀರು ಹೋಗ್ತಿದೆ, ಅದೊಂದು ಸರಿಪಡಿಸ್ಬೇಕಲ್ಲ ವಿನಂತಿ ಮಾಡ್ಕೊಂಡು. ಇನ್ನು ರಸ್ತೆ ಮತ್ತು ಚರಂಡಿ ಸಮರ್ಪಕವಾಗಿ ನಿರ್ಮಿಸುವಂತೆ ಪಟ್ಟಣ ಪಂಚಾಯಿತಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗೃಹಿಣಿ ಶೀಲಾವತಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಸರ್, ಇದು ಮಳೆ ನೀರು ಬಂದು ಮನೆ ಒಳಗೆಲ್ಲ ನೀರು, ಬಾತ್ರೂಮ್ ನೀರಂತೂ ಹೋಗ್ತಾನೆ ಇಲ್ಲ.
ಎಲ್ಲ ಬ್ಲಾಕ್ ಆಗಿ ಎಲ್ಲ ಒಳಗಡೆನೆ ಬರ್ತಾ ಇದ್ದಾವೆ. ಆಮೇಲೆ ಮನೆ ಪಕ್ಕದಲ್ಲಿ ಎಲ್ಲ ಹಳ್ಳ ತುಂಬಿ ಒಳಗೆಲ್ಲ ಬಂದ್ಬಿಟ್ಟಿದೆ ಸರ್, ನೀರು ಹೇಳೋಕ್ಕಾಗ್ತಾ ಇಲ್ಲ. ಆ ಥರ ಎಲ್ಲ ಸಮಸ್ಯೆ ಆಗ್ತಿದೆ ಸರ್. ಚರಂಡಿ ಆಗಿ ರೋಡ್ ಆಗಿ ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ ನಮಗೆ. ಅದಕ್ಕೇನಾದ್ರು ಒಂದು ಪರಿಹಾರ ಮಾಡಿಕೊಡ್ರಿ. ನೀರಿನ ವ್ಯವಸ್ಥೆ ಹೆಂಗ್ ಸಲೀಸಾಗಿ ಹೋಗಂಗೆ ಮಾಡಿಕೊಡ್ರಿ ಸರ್ ಅಷ್ಟೇ. ಅದನ್ನ ಬಿಟ್ಟು ನಾವೇನು ಕೇಳ್ಕೊಳಲ್ಲ. ಅವ್ರ ಹತ್ರ ಏನು ಒಂದು ಲೈಟ್ ಇಲ್ಲ ಸರ್ ಈ ಏರಿಯಾದಾಗೆ. ಎಷ್ಟು ದಿನ ಒಂದು 6-7 ವರ್ಷ ಆಯ್ತು ನಾವು ಬಂದು ಒಂದು ಲೈಟಿನ ವ್ಯವಸ್ಥೆ ಕೂಡ ಇಲ್ಲಿ ಆ ಥರ ಇದೆ ಏರಿಯಾದಾಗೆ. ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಸಕ್ಕೆ ಹೇಳ್ರಿ ಸರ್. ಯಾರು ಮಾಡಿಲ್ಲ, ನೀವಾದ್ರೂ ಇನ್ಮೇಲೆ ಏನಾದ್ರು ಮಾಡಿಸ್ರಿ ಸರ್. ಸರ್ ಅಲ್ಲೆಲ್ಲೇ ಬ್ಲಾಕ್ ಆಗ್ತಾ ಇದೆ ಸರ್. ಚರಂಡಿ ಮಾಡಿದ್ದಾರೆ, ಸಲೀಸಾಗಿ ನೀರು ಹೋಗ್ತಾ ಇಲ್ಲ. ಅದು ನೀರು ಹರಿತಾನೆ ಇಲ್ಲ ಸರ್, ಅಲ್ಲೆಲ್ಲೇ ಬ್ಲಾಕ್ ಆಗಿದಾವೆ. ಅದನ್ನ ಎತ್ತರ ಅಲ್ಲ ಸರ್, ಇನ್ನೊಂದ್ಸರಿ ನೀಟಾಗಿ ನೋಡ್ಕೋಬೇಕಾಗಿತ್ತು ಸರ್. ಅವರು ಮಾಡಿದ್ರಲ್ವಾ, ನೀರು ಬಿಟ್ಟು ಎಲ್ಲಿ ಹೋಗ್ತವೆ ಎಲ್ಲಿ ಹೋಗಲ್ಲ ಅಂತ ನೋಡ್ಕೊಂಡು ಮಾಡಿದ್ರೆ ಏನೋ ಒಂದು ಸಮಸ್ಯೆ ಬಗೆಹರಿಯೋದು. ಈಗಿಂತ ನೋಡಿ ಮಳೆಗಾಲದಲ್ಲಿ ನಾವ್ ಹೆಂಗ್ ಸರ್ ಜೀವನ ಮಾಡ್ಬೇಕಿಲ್ಲಿ? ಮನೆಗಳೇ ಇರಂಗಿಲ್ಲ, ಸೊಳ್ಳೆ ಕಾಟ, ಸಣ್ಣ ಮಕ್ಕಳು, ಹುಳ ಉಪ್ರಿ ಎಲ್ಲ ಆ ನೀರ್ ಜೊತೆಗೆ ಮನೆಗೆಲ್ಲ ಹುಳ ಉಪ್ರಿ 3 ಹಾವು ಹೊಡ್ದೀನಿ ಸರ್. ಮನೆಗಳಿಗೆ 3 ಹಾವು ಹೊಡ್ದೀನಿ. ಹಿಂಗಾದ್ರೆ ನಾವ್ ಹೆಂಗ್ ಜೀವನ ಮಾಡ್ಬೇಕಿಲ್ಲಿ? ಇವ್ರು ಲಾಸ್ಟ್ ಮನೆ ಒಬ್ಬರು ಇದ್ದು. ಅದಕ್ಕೇನಾದ್ರು ಒಂದು ಹೇಳ್ರಿ ಸರ್, ಏನೋ ಪರಿಹಾರ ಮಾಡ್ರಿ ಸರ್. ಇನ್ನು ಜಲಾವೃತಗೊಂಡ ಪ್ರದೇಶಗಳಲ್ಲಿ ಮನೆಯೊಳಗೆ ನೀರು ನುಗ್ಗಿದ ಪರಿಣಾಮ ವಿಷಜಂತುಗಳ ಹಾವಳಿಯಿಂದ ಭಯ ಆತಂಕ ಮೂಡಿಸಿದೆ. ಇನ್ನೊಂದೆಡೆ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ನಡೆಯುತ್ತಿರುವ ಚರಂಡಿ ಕಾಮಗಾರಿ ಅಮಾನ್ಯತೆಯಲ್ಲಿ ಸಾಗುತ್ತಿರುವುದರಿಂದ ಸಮಸ್ಯೆ ಮತ್ತಷ್ಟು ಗಂಭೀರಗೊಂಡಿದೆ. ಇನ್ನು ಪ್ರಗತಿ ಕೃಷಿ ಗ್ರಾಮೀಣ ಬ್ಯಾಂಕ್ ಕೆಳಭಾಗದಲ್ಲಿರುವ ಹಲವು ಬಟ್ಟೆ ಅಂಗಡಿಗಳಿಗೆ ಮಳೆಯ ನೀರು ನುಗ್ಗಿದ ಪರಿಣಾಮ ಅಗ್ನಿಶಾಮಕ ಸಿಬ್ಬಂದಿಗಳಿಂದ ನೀರು ಹೊರಗೆ ತೆಗೆಯಲಾಯಿತು. ಇನ್ನು ಘಟನೆಯಲ್ಲಿ ಬಟ್ಟೆ ಅಂಗಡಿಗಳಿಗೆ ಮಳೆ ನೀರು ನುಗ್ಗಿದ ಪರಿಣಾಮ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಹಾನಿಯಾಗಿವೆ ಎಂದು ವ್ಯಾಪಾರಿಗಳು ದೂರಿದ್ರು. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಶಾಶ್ವತ ಚರಂಡಿ ವ್ಯವಸ್ಥೆ ನಿರ್ಮಿಸಿ ಮಳೆ ನೀರು ಹರಿದು ಹೋಗುವಂತೆ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದರು. ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ವರದಿಯಿಂದ ಎಚ್ಚೆತ್ತು ಜನರ ಸಮಸ್ಯೆ ಬಗೆಹರಿಸುತ್ತಾರಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಡಿಟಿವಿ ನ್ಯೂಸ್.